ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗಗನವೀರು ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ಇಲ್ಲಿ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ. ಆಲ್ರೆಡಿ ನೀವೆಲ್ಲ ತಮ್ಮನೆಲ್ಲಲ್ಲಿ ನೋಡಿರ್ತೀರ ಇವತ್ತಿಂದು ವೀಡಿಯೋದಲ್ಲಿ ಏನು ಸ್ಪೆಷಲ್ ಇದೆ ಅಂತ. ಇವತ್ತಿನ ವೀಡಿಯೋದಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿ ನಾನು ವಡಾಪಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸ್ವಲ್ಪ ಉಪ್ಪು ಹಾಕಿ ಆಲೂಗಡ್ಡೆನ ಬೇಯಿಸೋಕ್ಕಿಡ್ತಾ ಇದ್ದೀನಿ. ಇವಾಗ ಆಲೂಗಡ್ಡೆನ ಬೇಯಿಸೋಕ್ಕಿಟ್ಟಿದ್ದೀನಿ. ನಾನು ಕುಕ್ಕರಲ್ಲಿ ಆಲ್ರೆಡಿ ಆಲೂಗಡ್ಡೆ ಬೇಯಿಸೋಕೆ ಹಾಕಿದ್ದೀನಿ. ಇವಾಗ ನಾವು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಬಿಡೋಣ ಆಲೂಗಡ್ಡೆ ಬೇಯೋಷ್ಟರಲ್ಲಿ. ಸೊ ಒಂದು ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ತುಂಬ ಖಾರ ಏನೂ ಹಾಕ್ತಾಯಿಲ್ಲ, ಹಾಗಾಗಿ ಒಂದು 2ರಿಂದ 3 ಹಾಕ್ತಾಯಿದ್ದೀನಿ ಸಾಕು ಅಂತ ಹೇಳಿಬಿಟ್ಟು. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿರಲಿ ಅಂತ ಹೇಳಿ ನಾನು ಸ್ವಲ್ಪ ಜೀರಿಗೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊತಿದ್ದೀನಿ. ತುಂಬ ಮಿಕ್ಸ್ ಮಾಡ್ಕೋಬೇಡಿ, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಬೇಕಿದ್ದರೆ ಹಾಕ್ಕೊಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮುಂಚೆನೇ ಹಾಕಬೇಕಿತ್ತು, ನೀರು ಹಾಕಿದ್ನಲ್ಲ ಆವಾಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಗ್ರೀನ್ ಚಟ್ನಿ ಗ್ರೀನ್ ಚಟ್ನಿ ರೆಡಿ ಆಗಿದೆ. ಸೊ ಇವಾಗ ನಾವು ವಡ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಮೊದಲೇ ನಾನು ಆವಾಗಲೇ ಕುಕ್ಕರ್ಗೆ 4 ಆಲೂಗಡ್ಡೆನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳೋಣ. ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಕೈಯಿಂದಾನೆ, ಅಥವಾ ಸ್ಪೂನಿಂದಾದರೂ ಮಾಡ್ಕೊಳ್ಳಿ. ಆದಷ್ಟು ಕೈಯಿಂದ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಒಂದು ಸ್ವಲ್ಪ ನಾವೀಗ ವಡ ಮಾಡೋಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಸೊ ಈ ಥರ ಇಟ್ಬಿಟ್ಟು ನಾವು ವಡ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಸ್ವಲ್ಪ ಎಣ್ಣೆ ಹಾಕಿ, ತುಂಬ ಹಾಕೋಬಿಡಿ, ಸ್ವಲ್ಪ ಹಾಕಿ ಮೀಡಿಯಮ್ ಆಗಿ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಆದಮೇಲೆ ನಾನು ಚಿಕ್ಕದಾಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ ಕೇಸ್ ನೀವೇನಾದರೂ ನಮಗೆ ಬಾಯಿಗೆ ಸಿಗಬಾರ್ದು ಅಂದರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿನ ನಾವೇನು ಪೇಸ್ಟ್ ಮಾಡ್ಕೊಂಡಿಲ್ಲ ಅವಾಗೆ ಹಾಕೋಬಹುದು. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಸ್ವಲ್ಪ ಕಲರ್ಗೋಸ್ಕರ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲ. ಅರಿಶಿನ ಹಾಕಿದ್ಮೇಲೆ ಆಮೇಲೆ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಹಾಕ್ಬಿಡೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲ. ಖಾರ ಆಲ್ರೆಡಿ ನಾವು ಗ್ರೀನ್ ಚಟ್ನಿಲಿ ಹಾಕಿರ್ತೀವಿ, ಹಾಗಾಗಿ ನೋಡಿ ನೀವು ಹಾಕೊಳ್ಳಿ. ತುಂಬಾ ಖಾರ ಆದ್ರೆ ತಿನ್ನೋಕ್ಕಾಗಲ್ಲ ಮಕ್ಕಳೆಲ್ಲ, ಹಾಗಾಗಿ ಖಾರ ತುಂಬಾ ಇದ್ರೆ ಇಷ್ಟನೂ ಆಗಲ್ಲ. ಹಾಗಾಗಿ ನೀವು ಖಾರ ನಿಮಗೆ ಎಷ್ಟು ಬೇಕು ಅಷ್ಟನ್ನ ನೋಡಿ ಹಾಕೊಳ್ಳಿ. ನಾನಿಲ್ಲಿ ಒಂದು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಾದ್ಮೇಲೆ ಸ್ವಲ್ಪ ನೀಟಾಗಿ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಆಗಲಿ ಇದು. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲ. ಸೊ ಅವಾಗ ನೀರಿನ ಅಂಶ ಎಲ್ಲ ಹೋಗುತ್ತೆ. ಸೊ ಇದು ವಡಾಗೆ ಬೇಕಾಗಿರೋಂಥ ಸ್ಟಫಿಂಗ್ ರೆಡಿ ಆಯಿತು. ಈಗ ವಡ ಹೇಗೆ ಮಾಡೋದು ಅಂತ ನೋಡೋಣ ನೆಕ್ಸ್ಟು. ಸೊ ಇದು ಸ್ವಲ್ಪ ಆಗಲಿ. ಸೊ ಈ ರೀತಿಯಾಗಿರುತ್ತೆ. ಇವಾಗ ನಾವು ಮೇನ್ ಆಗಿ ವಡೆ ಮಾಡ್ಕೊಳೋಕ್ಕೆ ಒಂದು 3 ಸ್ಪೂನು ಕಡಲೆಬೇಳೆ ಹಿಟ್ಟು ಹಾಕೊಳ್ಳಿ. ಸೊ ನಾನು ಒಂದು 3ರಿಂದ 4 ಮಾಡ್ತೀನಿ ಅಷ್ಟೇ. ಸೊ ಹಾಗಾಗಿ ಸ್ವಲ್ಪ ಸಾಕು. ಸೊ ಇಷ್ಟು ಹಾಕೊಂಡಿದ್ದೀನಿ, ಒಂದು 4 ಸ್ಪೂನ್ ಹಾಕಿದ್ದೀನಿ. ಸೊ ಇದರಲ್ಲೇ ನಾವು ಒಂದು ಮಸಾಲಾನು ತಯಾರು ಮಾಡ್ಕೋಬಹುದು. ಮೇನ್ ಆಗಿ ವಡಾಪಾವ್ಗೆ ಬೇಕಾಗಿರೋದೇ
ಆ ಮಸಾಲ ಅದರಿಂದನೇ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗಾಗಿ ಒಂದ್ ಸ್ಪೂನ್ ನೀವು ವಡ ಮಾಡ್ಕೊಳಕ್ಕಿನ ಒಂದ್ ಸ್ಪೂನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಇವಾಗ ನಾನು ಕಡಲೆಬೇಳೆ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪುನ ನೋಡಿ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಕಲರ್ ಬರ್ಲಿ ಅಂತ ಹೇಳ್ಬಿಟ್ಟು ಅರಿಶಿನ ಹಾಕ್ತಾ ಇದ್ದೀನಿ, ಚಿಟಿಕೆ ಅಷ್ಟು. ಸ್ವಲ್ಪ ಸೋಡಾ ಪುಡಿ ಹಾಕ್ತಾ ಇದ್ದೀನಿ. ತುಂಬಾ ಹಾಕೋಬೇಡಿ, ಸ್ವಲ್ಪ ಹಾಕೊಳ್ಳಿ. ಸೋಡಾ ಪುಡಿ ಬೇಕಿದ್ರೆ ಹಾಕೊಳ್ಳಿ, ಅಂದ್ರೆ ಸ್ಕಿಪ್ ಮಾಡಿ. ಸೊ ಇದನ್ನ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅಷ್ಟು ಸ್ವಲ್ಪ ಖಾರದ ಪುಡಿ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಯಾವುದೇ ರೀತಿ ಗಂಟಿಲ್ಲದೆ ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಇದಕ್ಕೆ ನೀರ್ ಹಾಕಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ನೀರಾಗೂ ಮಾಡ್ಕೋಬೇಡಿ, ತುಂಬಾ ಗಟ್ಟಿಯಾಗೂ ಮಾಡ್ಕೋಬೇಡಿ, ಮೀಡಿಯಂ ಆಗಿ ಮಾಡ್ಕೊಳ್ಳಿ. ನೀವು ಬಜ್ಜಿ ಬೋಂಡಕ್ಕೆ ಯಾವ ರೀತಿ ಕಲ್ಸ್ಕೊಂತಿರಲ್ಲ ಅದೇ ರೀತಿ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲ್ಸ್ಕೊಳ್ಳಿ. ಯಾವುದೇ ರೀತಿ ಗಂಟಿರಬಾರ್ದು. ನೋಡಿ, ಈ ರೀತಿ ಇರ್ಲಿ. ತುಂಬಾ ನೀರಾದ್ರೂ ಚೆನ್ನಾಗಿರಲ್ಲ. ಅದು ಸ್ಟಫಿಂಗ್ ಏನ್ ಹಾಕಿ ಇದ್ ಮಾಡ್ತೀವಲ್ಲ ಅದು ಹಿಡಿಯಲ್ಲ. ಹಾಗಾಗಿ ಎಣ್ಣೆಲೆ ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಗಟ್ಟಿ ಇರ್ಲಿ. ಸೊ ಮುಖ್ಯವಾಗಿ ನಾವು ವಡಾ ಪಾವ್ಗೆ ಇದ್ರಲ್ಲೇ ಒಂದು ಮಸಾಲ. ಇವಾಗ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಆವಾಗಲೇ ನಾನು ಏನು ಬೋಂಡಕ್ಕೆ ಅಂತ ರೆಡಿ ಮಾಡ್ಕೊಂಡಲ್ಲ ಆ ಹಿಟ್ಟನ್ನ ಈಗ ಎಣ್ಣೆ ಕಾದಾದ್ಮೇಲೆ ಹಾಗೆ ಇದರಲ್ಲಿ ಹಾಕೊಂಡ್ಬಿಡೋಣ. ವಡಾ ಪಾವ್ಗೆ ಮುಖ್ಯವಾಗಿ ಆ ಕೆಂಪು ಚಟ್ನಿ ಪುಡಿ ಇರುತ್ತಲ್ಲ ಅದೇ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡೋ ಅಂತದ್ದು, ಎಕ್ಸ್ಟ್ರಾ ಕಿಕ್ ಕೊಡೋ ಅಂತದ್ದು. ಸೊ ಅದನ್ನ ನಾವೀಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಕಡಲೆಬೇಳೆ ಹಿಟ್ಟು, ಸ್ವಲ್ಪ ಸೋಡಾ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದೀನಿ. ಕಲರ್ ಬರೋಕ್ಕೋಸ್ಕರ ಸ್ವಲ್ಪ ಅರಿಶಿನ ಪುಡಿ, ಒಂದ್ ಪಿಂಚು ಖಾರದ ಪುಡಿ ಹಾಕಿದೀನಿ ಅಷ್ಟೇ. ಸೊ ಮುಖ್ಯವಾಗಿ ಆ ಮಸಾಲೆನೇ ನಾವೀಗ ಮಾಡ್ಕೊಂತಿರೋದು. ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅದನ್ನು ಹಾಗೆ ಫ್ರೈ ಮಾಡ್ಕೊಂಡ್ಬಿಡೋಣ ಎಣ್ಣೆಲೆ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಇದನ್ನ ನಾವು ಈ ರೀತಿಯಾಗಿ ಬಿಟ್ಕೊಂಡ್ಬಿಡೋಣ. ಈ ರೀತಿಯಾಗಿ ನಾವೇನ್ ಮೋತಿಚೂರ್ ಲಡ್ಡು ಮಾಡ್ತೀವಲ್ಲ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗಿ. ಸೊ ನಿಧಾನಕ್ಕೆ ಬಿಡಿ, ಕೈಗೆ ಎಣ್ಣೆ ಸಿಗುತ್ತಿರುತ್ತೆ, ಹುಷಾರಾಗಿ. ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ರೋಸ್ಟ್ ಆಗಿ ಮಾಡ್ಕೊಳ್ಳಿ ಇದನ್ನ. ಅವಾಗ ನಾವೇನ್ ಚಟ್ನಿ ಪುಡಿ ಮಾಡ್ತೀವಲ್ಲ ಕೆಂಪುದು, ಆ ಚಟ್ನಿ ಪುಡಿ ಅಥವಾ ಮಸಾಲಾ ಅಂತ ಹೇಳ್ತೀವಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದರಲ್ಲಿ ಬೋಂಡ ಮಾಡ್ಬೇಕಾದ್ರೆ ವೆಜಿಟೇಬಲ್ಸ್ ನೀವು ಆಡ್ ಮಾಡ್ಬೋದು, ನಿಮಗೇನಾದ್ರು ಬೇರೆ ರೀತಿ ಬೇಕು ಅಂದ್ರೆ. ಇದೇನ್ ನಾವು ಮಾಡ್ಕೊಂತಿದೀವಲ್ಲ ಇದು ಎಷ್ಟು ಕ್ರಿಸ್ಪಿ ಆಗಿ ಬರುತ್ತೋ ಅಷ್ಟು ಚಟ್ನಿ ಪುಡಿನೂ ಅಷ್ಟೇ ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗಾಗಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಅವಾಗ್ಲೇ ನಾನೇನ್ ಹೇಳಿದೆ ಅಲ್ವಾ, ಬೆಳ್ಳುಳ್ಳಿ ಬೇಕು ಅಂತ, ಇಷ್ಟು ಬೆಳ್ಳುಳ್ಳಿ ನಾನು ಹಾಗೆ ಫ್ರೈ ಮಾಡ್ಕೊಂತ ಇದ್ದೀನಿ. ಸೊ ಹುಷಾರಾಗಿ ಸಿಪ್ಪೆ ತೆಗ್ದಿದ್ದೀನಿ, ಇಲ್ಲಾಂದ್ರೆ ಸಿಡಿದು ಬಿಡುತ್ತೆ. ಹಾಗಾಗಿ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಹಸಿ ವಾಸನೆ ಬರಬಾರ್ದು ಅಂತ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಫ್ರೈ ಆದ್ಮೇಲೆ ತೆಗೆದ್ಬಿಡಿ. ಇದನ್ನು ಅಷ್ಟೇ ಈ ತರ ಕ್ರಿಸ್ಪಿ ಆಗಿದ್ರೆ ತುಂಬಾ ಟೇಸ್ಟಿ ಆಗುತ್ತೆ. ಹಾಗಾದ್ರೆ ಅದರೊಳಗೆ ನಾನು ಹಸಿ ಮೆಣಸಿನಕಾಯಿನ ಹಾಕೊಂತ ಇದ್ದೀನಿ. ಹುಷಾರು, ಅದು ಸಿಡಿಯುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದು ನಾನು ಸೈಡಿಗೆ ತಿಟ್ಕೊಂತ ಇದ್ದೀನಿ. ಇದ್ರ ಮೇಲೆ ಹಾಕೋದ್ರಿಂದ ಎಣ್ಣೆ ಎಲ್ಲ ಇಟ್ಕೊಂಡ್ಬಿಡುತ್ತೆ. ಸೊ ಇವಾಗ ನಾವು ವಡಾ ಪಾವ್ ಮೇನ್ ಆಗಿ ಬೇಕಾಗಿರುವಂತದ್ದು ವಡಾನ ರೆಡಿ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ತರ ಚೆನ್ನಾಗಿ ಮಾಡ್ಕೊಳ್ಳಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವ್ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ, ಅಥವಾ ಮಸಾಲೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಆವಾಗ್ಲೇ ಏನು ಇದನ್ನ ಮಾಡ್ಕೊಂತೀವಲ್ಲ ಅದನ್ನ ಮಿಕ್ಸಿ ಬೌಲಿಗೆ ಹಾಕೊಂಡ್ಬಿಡೋಣ. ಸೊ ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿರ್ಬೇಕು. ತುಂಬಾ ಕ್ರಿಸ್ಪಿ ಆಗಿದ್ರೆ ಆ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ, ಮಸಾಲ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅದ್ರ ಜೊತೆ ಬೆಳ್ಳುಳ್ಳಿನ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕೊಂತಾ ಇದ್ದೀನಿ. ಇದು ಮೆಣಸಿನ್ಕಾಯಿ ಎಕ್ಸ್ಟ್ರಾ, ಇದು ಮಿರ್ಚಿ. ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಸೊ ಮಸಾಲೆಗೆ ಮುಖ್ಯವಾಗಿ ನಾವು ಆವಾಗಲೇ ಫ್ರೈ ಮಾಡಿರೋಂಥ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಪುಟಾಣಿ, ತುಂಬಾ ಹಾಕ್ಬೇಡಿ, ಸ್ವಲ್ಪ ಹಾಕೊಳ್ಳಿ. ಆ ಒಂದು ಚಟ್ನಿ ಪುಡಿ ಟೆಕ್ಸ್ಚರ್ ಬರೋಕ್ಕೋಸ್ಕರ. ಚಿಲ್ಲಿ ಪುಡಿ ಹಾಕ್ತಾ ಇದೀನಿ, ಒಣಮೆಣಸಿನ್ಕಾಯಿ ಪುಡಿನ. ಖಾರ ನಿಮಗೆ ನೋಡಿ ಹಾಕೊಳ್ಳಿ.
ತುಂಬಾ ಖಾರ ಆದ್ರೆ ತಿನ್ಬೇಕು ಅಂತ ಅನ್ಸಲ್ಲ. ಆಮೇಲೆ ಉಪ್ಪು ಆಲ್ರೆಡಿ ಆ ಹಿಟ್ಟಲ್ಲೂ ಹಾಕಿರ್ತೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಇಷ್ಟನ್ನ ನಾವು ಈಗ ತುಂಬಾ ಸಣ್ಣಾಗಿ ಪುಡಿ ಮಾಡ್ಕೊಂಡ್ಬಿಡೋಣ. ನೋಡಿ, ವಡಾ ಪಾವ್ಗೆ ಬೇಕಾದಂತ ಮಸಾಲಾ ಪುಡಿ ರೆಡಿ ಆಯ್ತು. ಸೊ ಈ ರೀತಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ, ರೆಡಿ ಇಟ್ಕೊಂಡ್ಬಿಡಿ. ಸೊ ನಾವು ಕರೆದ ತಕ್ಷಣ ಮಿಕ್ಸಿ ಮಾಡಿದ್ರೆ ಅದು ತುಂಬಾ ಮುದ್ದೆ ಆಗುತ್ತೆ. ಹಾಗಾಗಿ ಅದು ಆರಿದ ಮೇಲೆ ನಾವು ಮಿಕ್ಸಿ ಮಾಡ್ಕೊಂಡ್ಬಿಡಬೇಕು. ಆವಾಗಲೇ ಏನ್ ಫ್ರೈ ಮಾಡಿದಲ್ಲ ಈ ಮೆಣಸಿನಕಾಯಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮೇಲ್ಗಡೆ. ಮುಖ್ಯವಾಗಿ ನಾವು ಚಾಟ್ ಮಸಾಲ ಆಡ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಕಿದ್ದೀನಿ ಸ್ವಲ್ಪ ಮೇಲ್ಗಡೆ ಚಾಟ್ ಮಸಾಲ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಚಾಟ್ ಮಸಾಲ ಹಾಕಿದ್ದೀನಿ, ಒಂದ್ ಸ್ವಲ್ಪ ನಿಂಬೆಹಣ್ಣು ಹಾಕಿ ತುಂಬಾ ಸ್ಪೈಸಿಯಾಗಿ ಆ ಹುಳಿ ಖಾರ ಚಾಟ್ ಮಸಾಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಮ್ಗೆ ವಡಾ ಪಾವ್ಗೆ ಬೇಕಾಗಿರೋಂತ ಸೈಡ್ ಮಿರ್ಚಿ ರೆಡಿ ಆಗಿದೆ. ಈ ತರ ಉಪ್ಪು ಚಾಟ್ ಮಸಾಲ ಮತ್ತೆ ನಿಂಬೆಹಣ್ಣು ಅಷ್ಟೇ ಹಾಕಿರೋದು. ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಆವಾಗ್ಲೇ ನಾವು ಸ್ಟಫಿಂಗ್ ಏನ್ ರೆಡಿ ಮಾಡ್ಕೊಂಡ್ವಲ್ಲ ಆಲೂ ಪಲ್ಯ, ಅದನ್ನ ನಾನು ಇವಾಗ ಹಿಟ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಡಿಪ್ ಮಾಡ್ಕೊಂತೀನಿ. ಸೊ ನಿಮ್ಗೆ ಬೋಂಡಾ ರೀತಿ ಬೇಕಿದ್ರೆ ಬೋಂಡಾ ರೀತಿ ಮಾಡ್ಕೊಳ್ಳಿ, ಅಥವಾ ಈ ರೀತಿ ಬೇಕಿದ್ರೆ ಬರ್ಗರ್ ರೀತಿ ಬೇಕಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದನ್ನ ಮಾಡ್ಕೊಳ್ಳಿ. ಸೊ ಇದನ್ನ ಎಣ್ಣೆ ಕಾಯಿಲಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದನ್ನ ಡಿಪ್ ಮಾಡ್ತೀನಿ ಅದರೊಳಗಡೆ. ಸೊ ಇದನ್ನ ತುಂಬಾ ಬೇಯಿಸೋ ಅವಶ್ಯಕತೆ ಇಲ್ಲ, ಅದ್ರಲ್ಲಿ ಡಿಪ್ ಮಾಡಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಎಣ್ಣೆ ಕಾದಿದೆ. ಸೊ ಅವಾಗ್ಲೇ ನಾವೇನ್ ಇದನ್ನ ಈ ತರ ಮಾಡ್ಕೊಂಡು ಸ್ವಲ್ಪ ಡಿಪ್ ಮಾಡಿ ಕೈಯಿಂದ ಆದ್ರೂ ಬಿಡ್ಬೋದು, ಅಥವಾ ಸ್ಪೂನಿನ ಸಹಾಯದಿಂದ ಆದ್ರೂ ಬಿಡ್ಬೋದು. ಸೊ ಚೆನ್ನಾಗಿ ಇದನ್ನ ಈ ರೀತಿ ಡಿಪ್ ಮಾಡ್ಕೊಳ್ಳಿ, ಎಲ್ಲ ಹಿಟ್ಟು ಸುತ್ತ ಅಥವಾ ಹಾಗೆ ನಾವ್ ಯಾವ ರೀತಿ ಬೋಂಡಾ ಬಜ್ಜಿ ಮಾಡ್ತೀವಲ್ಲ ಅದೇ ರೀತಿ. ಆಲೂ ಪಲ್ಯ ಉಳಿದಿದ್ರು ಅದ್ರಲ್ಲೂ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ಸಿವ ಹಾಕ್ಬಿಡೋಣ. ನಾನು ತೆಗಿತೀನಿ. ಒತ್ತಿಸ್ಬೇಡಿ, ಆಲ್ರೆಡಿ ಎಲ್ಲ ಬೆಂದಿರುತ್ತಲ್ವಾ. ಎಷ್ಟು ಬೇಕು ಅಷ್ಟನ್ನ ನೋಡಿ ಮಾತ್ರ ಮಾಡ್ಕೊಳ್ಳಿ. ವಡಾ ಪಾವ್ಗೆ ಏನ್ ಬೇಕು ಮಸಾಲಾ ಮತ್ತು ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಂಡಿದೀನಿ. ಈ ಸ್ಟಫಿಂಗ್ ಒಂದೇ. ನೋಡಿ ಈ ರೀತಿ ಬೋಂಡನ ರೆಡಿ ಮಾಡ್ಕೊಂಡಿದೀನಿ. ನೋಡಿ ಈಗ ನಾನು ವಡಾ ಪಾವ್ನ ಯಾವ ರೀತಿ ಫಿಲ್ ಮಾಡೋದು ಅಂತ ತೋರಿಸ್ತೀನಿ. ಸೊ ನಾನು ಇಲ್ಲಿ ಬೋಂಡಾ ರೆಡಿ ಮಾಡ್ಕೊಂಡಿದೀನಿ, ಆಮೇಲೆ ಗ್ರೀನ್ ಚಟ್ನಿ ಮತ್ತೆ ಮಸಾಲಾ ಪೌಡರ್. ಮೇನ್ ಬೇಕಾಗಿರೋದೇ ವಡಾ ಪಾವ್ಗೆ ಈ ಪೌಡರು. ಸೊ ಇದು ಬೇಕರಿಗಳಲ್ಲಿ ಸಿಗೋಂತ ಪಾವ್ ಅಥವಾ ಬನ್ ಅಂತಾನೆ ಹೇಳ್ಬೋದು. ಸೊ ಇಷ್ಟು ಐಟಮ್ಸ್ ಬೇಕಾಗಿರೋದು. ಸೊ ಇದನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಕಟ್ ಮಾಡ್ಕೊಂಡಿದೀನಿ. ನೋಡಿ ಈ ಬ್ರೆಡ್ನ ಈ ರೀತಿ ಕಟ್ ಮಾಡ್ಕೊಂಡಿದೀನಿ. ನಾನು ಅವಾಗ್ಲೇ ಯಾಕೆ ಹೇಳಿದೆ ಅಂದ್ರೆ ತುಂಬಾ ಗಟ್ಟಿಯಾಗಿ ಮಾಡ್ಕೋಬೇಡಿ ಅಂತ. ಸೊ ಇಲ್ಲಿ ಚಟ್ನಿ ಹಾಕ್ತಿವಲ್ಲ ಅವಾಗ ಅದು ಬೇಗ ಹಿಡಿಯಲ್ಲ, ಸ್ವಲ್ಪ ನೀರಾಗಿದ್ರೆ ತುಂಬಾ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ಸೊ ಗ್ರೀನ್ ಚಟ್ನಿ ಹಾಕಿದೀನಿ ಸ್ವಲ್ಪ. ನೋಡಿ ನೀವು ಹಾಕೊಳ್ಳಿ. ಇನ್ ಕೇಸ್ ನಿಮ್ ಗ್ರೀನ್ ಚಟ್ನಿ ಸ್ವಲ್ಪ ಸ್ವೀಟ್ ಆಗಿರ್ಬೇಕಂದ್ರೆ ಅದಕ್ಕೆ ಬೆಲ್ಲ ಅಥವಾ ಶುಗರ್ನ ಆಡ್ ಮಾಡಿ. ವಡಾ ಪಾವ್ಗೆ ಈ ರೆಡ್ ಚಟ್ನಿ ಪುಡಿ ಏನ್ ಮಾಡ್ಕೊಂಡಿದ್ವಲ್ಲ ಅದು. ಕೆಲವರು ಮೀಠಾ ಚಟ್ನಿನ ಮಾಡ್ಕೊಂತಾರೆ, ಬೇಕಿದ್ರೆ ಮಾಡ್ಕೋಬಹುದು. ಸೊ ಅಷ್ಟೊಂದು ನೆಸೆಸಿಟಿ ಇಲ್ಲ ಇದಕ್ಕದು. ಸಾಸ್ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಸಾಸ್ ಇಷ್ಟ ಆಗಿಲ್ಲ ಅಂದ್ರೆ ಅದ್ ಮಾಡ್ಕೊಳ್ಳಿ. ಸೊ ನೋಡಿ ಏನಿರುತ್ತಲ್ಲ ಅಂಡ್ ಸೊ ದಿಸ್ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ಯಮ್ಮಿಯಾಗಿ ಕಾಣಿಸ್ತಾ ಇದೆ. ನೋಡಿ ಗೈಸ್, ನೋಡಿದ್ರಲ್ಲ ಯಾವ ರೀತಿ ವಡಾ ಪಾವ್ ಮನೇಲಿ ಈಸಿಯಾಗಿ ಮಾಡ್ಕೋಬಹುದು ಅಂತ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಫೇಮಸ್ ಮುಂಬೈ ಸ್ಟ್ರೀಟ್ ಸ್ಟೈಲ್ ವಡಾ ಪಾವ್ ರೆಡಿ ಆಗಿದೆ. ಸೊ ಮನೇಲಿ ಸಂಜೆ ಟೈಮಲ್ಲಿ ಟೀ ಕುಡಿತಾ ಆರಾಮಾಗಿ ಎಂಜಾಯ್ ಮಾಡ್ತಾ ಮನೆಯವರೆಲ್ಲ ತಿನ್ಬೋದು. ನೋಡಿ
ಮುಂಬೈ ಸ್ಟ್ರೀಟ್ ಸ್ಟೈಲ್ ವಡಾಪಾವ್ ರೆಡಿ ಆಗಿದೆ. ಇದಕ್ಕೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ನೀವು ನಿಮ್ಮನೇಲಿ ಮಾಡ್ಕೊಂಡು ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದನ್ನ ವೀರು ಕೊಡನೆ ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳೋಣ. ಇವತ್ತು ನನ್ನ ವೈಫ್ ಮಾಡಿರೋ ವಡಾಪಾವ್ ಟ್ರೈ ಮಾಡ್ತಾ ಇದ್ದೀನಿ. ಮುಂಬೈ ಫೇಮಸ್ ವಡಾಪಾವ್. ಸೊ ಇಂಡಿಯನ್ ಬರ್ಗರ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಅವಳು ಹೆಂಗ್ ಮಾಡಿದಾಳೆ ಅಂತ ಹೇಳಿ ನೀವು ವಿಡಿಯೋದಲ್ಲಿ ನೋಡಿರ್ತೀರಾ. ನೀವು ಟ್ರೈ ಮಾಡಿ, ಎಂಜಾಯ್ ಮಾಡಿ. ಸಖತ್ತಾಗಿದೆ ಟೇಸ್ಟ್. ಸೂಪರ್. ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಗಗನ ವೀರು ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.